ನಮಸ್ಕಾರ, ಶಿವ ಆರ್ ಕೆ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ. ಭಾಳ ಜನ ಮೆಸೇಜ್ ಮಾಡಿದ್ರಿ NS 160 ರಿವ್ಯೂ ಮಾಡ್ರಿ ಅಂತ ಹೇಳಿ. ಅದಕ್ಕೆ ಈ ಸಲ ರಿವ್ಯೂ ಮಾಡಕ್ಕೆ ಬಂದಿನಿ. ಇಲ್ಲಿ ನೋಡತ್ತಿರಲ್ಲ ಹಿಂದೆ ಇದು ಬಜಾಜ್ ಪಲ್ಸರ್ NS 160 2024 ಮಾಡಲು ಅಪ್ಡೇಟ್ ಆಗಿತ್ತಲ್ಲ, ಡಿಜಿಟಲ್ ಮೀಟರ್ ಮತ್ತು ಫುಲ್ LED ಹೆಡ್ಲೈಟ್ ಆಗಿತ್ತಲ್ಲ. ಸೊ ಇದನ್ನು ರಿವ್ಯೂ ಮಾಡೋಣ ಇವತ್ತು. ಇದ್ರ ಪ್ರೈಸ್ ಏನು, ಸ್ಪೆಸಿಫಿಕೇಶನ್ಸ್ ಏನು, ಇವೆಲ್ಲ ನೋಡ್ಕೊಂತ ಹೋಗೋಣ. ಸ್ಟಾರ್ಟ್ ಮಾಡೋಣ್ರಿ. ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಚೆನ್ನಮ್ಮ ಬಜಾಜ್ ಶೋರೂಮ್ ಹಾವೇರಿ ಅವ್ರಿಗೆ, ನಾನು ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಮಾಡಿದ್ಕೆ. ಮತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ್ರಿ. ಈಗ ಬರ್ರಿ. ನವೀನ್ ಸರ್ಗೆ ಮತ್ತು ನಮ್ಮ ಅಣ್ಣವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಭಾಳ ಹೆಲ್ಪ್ ಮಾಡ್ತಾರೆ ನನಗೆ ಬೈಕ್ ರಿವ್ಯೂ ಮಾಡೋಕ್ಕೆ. ನೋಡ್ಬೋದು ನೀವು, ಎಲ್ಲ ಬೈಕ್ ಎಲ್ಲ ಫಿಟ್ಟಿಂಗ್ ಮಾಡಿಕೊಡ್ತಾರೆ, ಬ್ಯಾಟ್ರಿ ಕನೆಕ್ಷನ್ ಕೊಟ್ಟು. ಬಜಾಜ್ ಪಲ್ಸರ್ NS 160 2024 ಮಾಡಲ್. ಇದ್ರ ಎಕ್ಸ್ ಶೋರೂಮ್ ಅಂತ ಬಂದ್ರೆ 1,47,148 ರೂಪಾಯಿ ಆಗ್ತೈತಿ. ಆನ್ ರೋಡ್ ಬೇಕಂದ್ರೆ ನಿಮ್ಗೆ 1,92,724 ರೂಪಾಯಿ ಆಗ್ತೈತಿ. ಅದು ಹಾವೇರಿ ಒಳಗೆ ಚೆನ್ನಮ್ಮ ಬಜಾಜ್ ಶೋರೂಮ್ ಒಳಗೆ. ಪ್ರೈಸ್ ಒಂದೇ ರೀತಿ ಆಗಿರಲ್ಲ, ವೇರಿಯೇಷನ್ ಆಗ್ತಿರ್ತೈತಿ. ಅದಕ್ಕೆ ನೀವು ತೊಗೊಂತಿರಲ್ಲ ಬೈಕ್ನ, ಅವಾಗ ಬಂದು ಪ್ರೈಸ್ನ ತಿಳ್ಕೊಂಡು ಪರ್ಚೇಸ್ ಮಾಡ್ರಿ. ಈ ಬೈಕ್ ಒಳಗೆ ಕಲರ್ಸ್ ಅಂದ್ರೆ 4 ಬರ್ತಾವೆ. ಫೋಟೋದೊಳಗೆ ನೋಡ್ತಾ ಇರ್ಬೋದು ನೀವು. NS 160 ಐತಲ್ಲ, ಇದ್ರದ್ದು ಸ್ಟಿಕ್ಕರ್ ಏನಾದ್ರು ತೆಗೆದು ಮತ್ತು ಇಂಜಿನ್ ನೋಡಲಿಲ್ಲ ಅಂದಿದ್ರೆ NS 200 ಟೈಪ್ ಕಾಣ್ತೈತಿ. ಅದು ಸೇಮ್ ಟು ಸೇಮ್ NS 200. ಟೈರ್ ಆಗಿರ್ಬೋದು, ಸಸ್ಪೆನ್ಷನ್ ಆಗಿರ್ಬೋದು, ಬಾಡಿ ಆಗಿರ್ಬೋದು, ಹೆಡ್ಲೈಟ್ ಆಗಿರ್ಬೋದು, ಟೋಟಲಿ NS 200 ಅಂತಾನೆ ಹೇಳ್ಬೋದು. ಆದರೆ ಇದ್ರೊಳಗೆ ಡಿಫ್ರೆನ್ಸ್ ಏನಪ್ಪ ಅಂದರೆ ಇಂಜನ್ ಆಗಿರ್ಬೋದು ಮತ್ತು ಆ ಸ್ಟಿಕ್ಕರ್ ಆಗಿರ್ಬೋದು. ಪವರ್ ಐತಲ್ಲ ಸ್ವಲ್ಪ ಫೀಲ್ ಕಡಿಮೆ ಆಗ್ತೈತಿ ನಿಮ್ಗೆ. NS 200 ಏನಾದರೂ ಓಡಿಸಿದ್ರೆ ಪವರ್ ಫೀಲ್ ಕಡಿಮೆ ಆಗ್ತೈತಿ. NS 200 ಓಡಿಸಿಲ್ಲಪ್ಪ, ನಾವು ಡೈರೆಕ್ಟಾಗಿ ಇದ್ದ ತೊಗೊಳಂತೀವಿ ಅಂದ್ರೆ ಇದ್ರೊಳಗೆ ನಿಮ್ಗೆ ಪವರ್ ಏನೋ ಅಂತ ನಿಮ್ಗೆ ಗೊತ್ತಾಗೋದಿಲ್ಲ. ಆ್ಯಸ್ ಯೂಸಲ್ ಹಂಗೆ ಇರ್ತೈತಿ. ಸೊ ಬೆಸ್ಟ್ ಅಂತಲೇ ಹೇಳ್ಬೋದು ಈ ಬೈಕ್ನ ನೀವು ತೊಗೊಂಡಿದ್ರೆ. ನಿಮ್ಗೆ ಒಳ್ಳೆ ಮೈಲೇಜ್ ಬೇಕು, ಒಂದು ಮೀಡಿಯಮ್ ಪವರ್ ಬೇಕು, ಮತ್ತು NS 200 ಫೀಲ್ ಬೇಕಪ್ಪ ನಮ್ಗೆ, ಆ ರೀತಿಯಾದಂಥ ಲುಕ್ಸ್ ಬೇಕಪ್ಪ ಅಂದ್ರೆ ನೀವು ಆರಾಮಾಗಿ ಈ ಬೈಕ್ನ ತೊಗೋಬೋದು. ಸ್ಟಾರ್ಟ್ ಮಾಡೋಣ್ರಿ ಈಗ ಡಿಸೈನಿಂದ. ಮೊದಲಿಗೆ ಅದ್ರ ಕೀ ನೋಡ್ಕೊಂಡ್ರಿ. ಅದ್ರ ಕೀ ಯಾವ ರೀತಿ ಬರ್ತದೆ ಅಂದ್ರೆ ಅದ್ರ ಕೀ ಈ ರೀತಿಯಾಗಿ ಬರ್ತೈತಿ. ಸೊ ಸ್ಟಾರ್ಟ್ ಮಾಡೋಣ್ರಿ ಈಗ ಫ್ರಂಟ್ ಡಿಸೈನಿಂದ. ಫ್ರಂಟ್ ಡಿಸೈನ್ ಒಳಗೆ ಫುಲ್ LED ಸೆಟಪ್ ಮಾಡ್ಯಾರ. LED ಇಂಡಿಕೇಟರ್ಸ್ ಮತ್ತು ಹೆಡ್ಲೈಟ್ ಒಂದ್ಸಲ ಆನ್ ಮಾಡ್ಕೊಂಡು ನೋಡೋಣ್ರಿ. ಈಗ ಕೀ ಮೌಂಟ್ ಇಲ್ಲೇ ಐತಿ. ಕೀ ಹಾಕಿ ಆನ್ ಮಾಡ್ಕೊಂಡ್ವಿ ಈಗ. ಸೊ ಆನ್ ಮಾಡೋತ್ತಿಗೆ ನೋಡ್ತಾ ಇರ್ಬೋದು ಇಂಡಿಕೇಟರ್ ಆನ್ ಅದು, ಅದನ್ನ ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡೋ ಬಟನ್ ಇಲ್ಲೈತಿ, ಆಫ್ ಮಾಡ್ಕೊಂಡ್ವಿ. ಸೊ ನೋಡ್ತಾ ಇರ್ಬೋದು ನೀವು, ನಾವು ಚಾಬಿ ಹಾಕಿದ್ವಲ್ಲ, ಅದಾದಮೇಲೆ ಇದರೊಳಗೆ ಏನು ಲೈಟ್ ಆನ್ ಆಗಿಲ್ಲ. ಲೈಟ್ ಆನ್ ಆಗ್ಬೇಕಂದ್ರೆ ಬೈಕ್ನ ಸ್ಟಾರ್ಟ್ ಮಾಡ್ಕೋಬೇಕು. ಬೈಕ್ನ ನಾವು ಸ್ಟಾರ್ಟ್ ಮಾಡೋತ್ತಿಗೆ ಇಲ್ಲಿ ನೋಡ್ತಾ ಇರ್ಬೋದು DRLs ಇಲ್ಲಿ ನೋಡೋತಿರಲ್ಲ, ಇವು DRLs LED ಆನ್ ಆಗ್ತಾವೆ ಮತ್ತು ಲೋ ಬೀಮು ಆನ್ ಆಗ್ತೈತಿ. ಈ ಲೋ ಬೀಮು ನಮಗೆ ಬೇಡ ಅಂದ್ರೆ ಇಲ್ಲೊಂದು ಬಟನ್ ಐತಿ, ಇಲ್ಲಿ ನೋಡೋತಿರಲ್ಲ, ಈ ಬಟನ್ನ ಆಫ್ ಮಾಡ್ಕೊಂಡ್ರೆ ಇಲ್ಲೇ ಲೋ ಬೀಮು ಆಫ್ ಆಗ್ತೈತಿ. ಇದ್ರೊಳಗೆ ಜಸ್ಟ್ DRLs ಅಷ್ಟೇ ಆನ್ ಆಗ್ತಾವೆ. ಈ ರೀತಿಯಾದಂಥದ್ದು ಕೊಟ್ಟಾನ. ಮತ್ತು ನಮ್ಗೆ DRLs ಆನ್ ಆಗಬೇಕು, ಅದ್ರ ಜೊತೆಗೆ ಲೋ ಬೀಮು ಮತ್ತು ಹೈ ಬೀಮ್ ಬೇಕಂದ್ರೆ ಇಲ್ಲೈತಿ. ಇದನ್ನ ಆನ್ ಮಾಡ್ಕೊಂಬಿಟ್ರೆ ಈಗ ಲೋ ಬೀಮು, ಹೈ ಬೀಮು, ಟೋಟಲ್ LED ಎಲ್ಲ ಆನ್ ಆಗ್ತೈತಿ ಹೆಡ್ಲೈಟ್ ಒಳಗಿರೋಂಥದ್ದು. ಅದಾದಮೇಲೆ ನೋಡಂತಿರ್ಬೋದು ನೀವು ಇಲ್ಲಿ ಇಂಡಿಕೇಟರ್ ಅಂತ ಬಂದರೆ ಇದ್ರಾಗ LED ಇಂಡಿಕೇಟರ್ ಕೊಟ್ಟಾರ. ಸೊ ಇಲ್ಲೈತಿ ಇಂಡಿಕೇಟರ್ ಬಟನ್, ಆನ್ ಮಾಡ್ಕೊಂಡ್ವಿ. ಇಲ್ಲಿ ನೋಡಂತಿರಲ್ಲ, ಈ ಬೈಕ್ ಒಳಗೆ ಇನ್ನೂ ಹೆಜಾರ್ಡ್ ಲೈಟ್ ಕೊಟ್ಟಿಲ್ಲ, ಮುಂದೆ ಬರೋ ಟೈಮ್ ಒಳಗೆ ಅಪ್ಡೇಟ್ ಆಗ್ತೈತಿ. ಈ ರೀತಿಯಾದಂಥದ್ದು ಸೆಟಪ್ ಬರ್ತೈತಿ, LED ಸೆಟಪ್ ಅಂತಲೇ ಹೇಳ್ಬೋದು. ಫುಲ್ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣತೈತಿ. ಮತ್ತು ಇಲ್ಲಿ ವೈಸರ್ ಒಳತಿರಲ್ಲ, ಸ್ವಲ್ಪ ಮೊದಲಿಗಿಂತಲೂ ಇದು ದೊಡ್ಡದಾಗೈತಿ. ಈ ರೀತಿಯಾಗಿ ಲುಕ್ ಅಂತೈತಿ. ಫ್ರಂಟಿಂದ ಇಲ್ಲೇ ನಂಬರ್ ಪ್ಲೇಟ್ ಹಾಕೋದು, ಫೇಕ್ ಕಾರ್ಬನ್ ಫೈಬರ್ ಮೆಟ್ಗಾರ್ಡ್. ಫ್ರಂಟ್ ಸಸ್ಪೆನ್ಷನ್ ಅಂತ ಬಂದರೆ ಒಳಗೆ USD ಸಸ್ಪೆನ್ಷನ್ ಬರ್ತೈತಿ, ಅಪ್ಸೈಡ್ ಡೌನ್ ಫೋರ್ಕ್, ಮತ್ತು ಅದು ಸಿಲ್ವರ್ ಕಲರ್ ಒಳಗೆ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಡ್ಯುಯಲ್ ಚಾನಲ್ ABS ಇದೆ. ಹಿಂದೆ ಬ್ರೇಕ್ ಐತಿ ಮತ್ತು ಮುಂದೆ ಬ್ರೇಕ್ ಐತಿ. ಎರಡರೊಳಗೆ ಡ್ಯುಯಲ್ ಚಾನಲ್ ABS ಐತಿ. ಈ ರೀತಿಯಾದಂಥದ್ದು ವೀಲ್ಸ್ ಬರ್ತಾವೆ, 17 ಇಂಚ್ ವೀಲ್. ಮತ್ತು ಟೈರ್ ನೋಡತ್ತಿರಲ್ಲ, ಇದು ಟ್ಯೂಬ್ಲೆಸ್ ಟೈರ್. ಫ್ರಂಟ್ ಡಿಸ್ಕ್ ನೋಡತ್ತಿರಲ್ಲ, ಈ ಡಿಸ್ಕ್ ಸೈಜ್ ಅಂತ ಬಂದ್ರೆ 300 mm ಇರ್ತೈತೆ. ಮತ್ತು ಗ್ರಾಮಿಕಾ ಕಂಪ್ನಿದ ಕ್ಯಾಲಿಪರ್ನ ಯೂಸ್ ಮಾಡಿರ್ತಾರೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು. ಮತ್ತು ಇದು ABS ರಿಂಗ್. ಸೊ ಟೈರ್ ಸೈಜ್ ನೋಡ್ಕೊಂಡ್ರಿ, ಟೈರ್ ಸೈಜ್ ಯಾವ ರೀತಿ ಆಗೈತೆ ಅಂತೇಳಿ. ಈ ಸೈಡ್ ಅಂತ ಬಂದ್ರೆ ಸೇಮ್ ಈ ರೀತಿ ಕಾಣ್ತೈತಿ ನಿಮ್ಗೆ. ಅಲಾಯ್ ವೀಲ್ ಡಿಸೈನ್ ಆಗಿರ್ಬೋದು ಎಲ್ಲ. ಫ್ರಂಟ್ ಟೈರ್ ಸೈಜ್ ಅಂತ ನೋಡಿದ್ರೆ 100/80 ಮತ್ತು 17 ಇಂಚ್ ಅಲಾಯ್ ವೀಲ್. ಸೈಡಿಂದ ಅಂತ ನೋಡ್ತಾ ಹೋದ್ರೆ ನಾವು ನಮ್ಗೆ ಕಾಣೋದು ಮೇನ್ ಏನಪ್ಪ ಅಂದ್ರೆ ಇಂಜನ್ ಒಳಗೆ ಮತ್ತು ಕಿಕ್. ಈ ಬೈಕ್ ಒಳಗೆ ಕಿಕ್ ಆ್ಯಡ್ ಐತಿ. ಅದನ್ನು ನೀವು NS 200 ತೊಗೊಂತಿರಲ್ಲ, ಅದ್ರೊಳಗೆ ಕಿಕ್ ಬರೋದಿಲ್ಲ, ಇದ್ರೊಳಗೆ ಅಷ್ಟೇ ಕಿಕ್ ಬರ್ತೈತಿ. ಇಲ್ಲ ಸೈಡ್ ಎಲ್ಲ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕಾಣತೈತಿ. ಒಳ್ಳೆ ಮಸ್ಕುಲ್ ಆಗಿರೋಂಥದ್ದು ಪೆಟ್ರೋಲ್ ಟ್ಯಾಂಕ್. ಇದರೊಳಗೆ ನೀವು 12 ಲೀಟರ್ ಪೆಟ್ರೋಲ್ ಹಾಕ್ಸ್ಕೋಬೋದು. ಮತ್ತು ಮಿನಿಮಮ್ ಅಂತೇಳಿ 1.5 ರಿಂದ 2 ಲೀಟರ್ ಪೆಟ್ರೋಲ್ ಇಟ್ಕೊಳ್ರಿ. ಮತ್ತು ಇಲ್ಲಿ ನೋಡೋದಿರಲ್ಲ ಪಲ್ಸರ್ ಅಂತೇಳಿ 3D ಲೋಗೋ. ಸೊ ಇದು ಡಾರ್ಕ್ ಶೇಡ್ ಒಳಗೆ ಒಂಥರ ಬ್ಲ್ಯಾಕು ಹೌದು, ಕಾರ್ಬನ್ ಫಿನಿಶು ಐತಿ ಇದ್ರೊಳಗೆ. ಆ ರೀತಿಯಾದಂತ ಕೊಟ್ಟಾರ. ಲುಕ್ನ ಇದು ಎನ್ಹಾನ್ಸ್ ಮಾಡ್ತೈತಿ, ಯಾಕಂದ್ರೆ ವೈಟ್ ಕಲರ್ ಒಳಗೆ ಈ ರೀತಿಯಾದಂಥದ್ದು ಐತಲ್ಲ, ಒಂದು ಸ್ವಲ್ಪ ಎದ್ದು ಕಾಣ್ತೈತಿ ಇದು ಪಲ್ಸರ್ 3D ಲೋಗೋ. ಇದ್ರೊಳಗೆ ಕಲರ್ಸ್ ನೋಡ್ತಾ ಇರ್ಬೋದು, ಇಲ್ಲೇ ರೆಡ್ ಕಲರ್ ಸ್ಟಿಕ್ಕರ್ ಮತ್ತು ಇದು ವೈಟ್ ಕಲರ್ ಒಳಗೆ. ಮತ್ತು ಇಲ್ಲಿ ರಬ್ಬರ್ ಪ್ಯಾಡ್ ಕೊಟ್ಟಾರ ಈ ರೀತಿ ಆದಂಥದ್ದು. ಫ್ಯೂಲ್ ಇಂಜೆಕ್ಷನ್ ಇಲ್ಲಿ ಕೊಟ್ಟಿರ್ತಾರ. ಇಲ್ಲೆಲ್ಲ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣತೈತಿ. ಇಲ್ಲೇ 160 ಅಂತ ಹೇಳ್ಕೊಟ್ಟಾರ. ಮತ್ತು ಆಯಿಲ್ ಕೂಲ್ಡ್ ಇದೆ, ಹೌದು, ಏರ್ ವಿತ್ ಆಯಿಲ್ ಕೂಲ್ಡ್ ಇದೆ ಇಂಜನ್. ಸೊ ಇದು ಇಂಜನ್ ಡೀಟೇಲ್ ಆಗಿ ನೋಡ್ತಾ ಹೋದ್ರೆ ನಾವು DTSI ಇಂಜನ್ ಇಲ್ಲಿ ನೋಡ್ತಾ ಇರ್ಬೋದು. ಟ್ವಿನ್ ಸ್ಪಾರ್ಕ್ ಇಂಜನ್ ಇದೆ. ಅದ NS 200 ನೋಡ್ತಾ ಇದ್ರೆ ಅದರೊಳಗೆ 3 ಸ್ಪಾರ್ಕ್ ಇಂಜನ್ ಬರ್ತೈತಿ. ಇದರೊಳಗೆ ಟ್ವಿನ್ ಸ್ಪಾರ್ಕ್ ಇಂಜನ್ ಬರ್ತೈತಿ.
ಸೊ ಇಂಜನ್ ಡೀಟೇಲ್ಸ್ ನೋಡ್ತಾ ಹೋಗೋಣ ಈಗ. ಇದ್ರೊಳಗೆ ಇಂಜನ್ ಅಂತ ಬಂದ್ರೆ 160.3 cc BS6 ಫೇಸ್ 2 ಮಾಡಲ್ ಮತ್ತು E20 ಪೆಟ್ರೋಲ್ ಹಾಕ್ಸ್ಕೋಬಹುದು. ಇಲ್ಲಿ ನೋಡತ್ತಿರಲ್ಲ E20 ಅಂತ ಹೇಳಿ ಮ್ಯಾಕ್ಸ್ ಸ್ಟಿಕರ್ ಕೊಟ್ರ ಮತ್ತು OBD2 ಸೆನ್ಸರ್ ಐತಿ ಇದ್ರೊಳಗೆ. FI ಇಂಜನ್ ಆಗಲೇ ಹೇಳಿದೆ ಫ್ಯೂಲ್ ಇಂಜೆಕ್ಷನ್ ಮಾಡಲ್ ಅಂತ ಹೇಳಿ ಸಿಂಗಲ್ ಸಿಲಿಂಡರ್ ಏರ್ ವಿತ್ ಆಯಿಲ್ ಕೂಲ್ಡ್ 4 ವ್ಯಾಲ್ಯೂ 4 ಸ್ಟ್ರೋಕ್ ಮತ್ತು ಈ ಬೈಕ್ ಒಳಗೆ 5 ಗೇರ್ ಬರ್ತಾವೆ. ಫಸ್ಟ್ ಡೌನ್ 4 ಅಪ್. ಮ್ಯಾಕ್ಸಿಮಮ್ ಪವರ್ ಅಂತ ನೋಡೋದಾರೆ ಈ ಬೈಕಿಂದ ನಾವು 17.3 BHP ಅಟ್ 9000 RPM ದಾಗ ಮತ್ತು ಮ್ಯಾಕ್ಸಿಮಮ್ ಟಾರ್ಕ್ ಅಂತ ನೋಡೋದಾದ್ರೆ 14.6 Nm ಅಟ್ 7250 RPM ದಾಗ ಅಷ್ಟು ಪವರ್ನ ಅಷ್ಟು ಟಾರ್ಕ್ ಇದು ಪ್ರೊಡ್ಯೂಸ್ ಮಾಡ್ತೈತಿ. ಮೈಲೇಜ್ ಅಂತ ನೋಡೋದಾದ್ರೆ ಬೈಕಿಂದ ಈಗ ನೀವು ಯಾರಾದ್ರೂ ರೈಡ್ ಮಾಡಕ್ ಕುಂತಿದ್ರೆ ಈ ಬೈಕ್ನ ದಯವಿಟ್ಟು ಕಮೆಂಟ್ ಮಾಡಿ ಹೇಳ್ರಿ ನಿಮಗೆ ಮೈಲೇಜ್ ಎಷ್ಟು ಬರಂತೈತೆ ಅಂತೇಳಿ. ಅಂದಾಜು ಇದ್ರ ಮೈಲೇಜ್ ನೋಡೋದಾದ್ರೆ 35ರಿಂದ 45 ಕಿಲೋಮೀಟರ್ ಕೊಡ್ತೈತಿ ಪರ್ ಲೀಟರ್. ಇಷ್ಟ ಇದ್ರ ಮೈಲೇಜ್ ಇರ್ತೈತಿ. ಮತ್ತು ಈಗ ನೋಡನ್ರಿ ಇಲ್ಲಿ ಕೆಳಗೆ ನೋಡ್ತಾ ಇರ್ಬೋದು ಇದೊಂದು ಕೌಲ್ ಕೊಟ್ಟಿರ್ತಾರೆ ಇಂಜನ್ಗೆ ಅಂತ ಹೇಳಿ. ಇದು ಒಳ್ಳೆ ಫೈಬರ್ ಇರೋಂಥದ್ದು. ಸೊ ಇಲ್ಲಿ ನೋಡಂತಿರಲ್ಲ ಸೈಲೆನ್ಸರ್ ಕ್ಯಾಥಲಿಟಿಕ್ ಕನ್ವರ್ಟರ್ ಕೊಟ್ಟಿರ್ತಾರೆ. ಇಲ್ಲಿ ನೋಡೋದಿರ್ಬೋದು ಸಿಂಗಲ್ ಹಾರ್ನ್ ಬರ್ತೈತಿ ಮತ್ತು ಈ ರೀತಿಯಾದಂಥದ್ದು ಸೈಡಿಂದ ಕಾಣ್ತೈತಿ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಗೇರ್ ಲಿವರ್ ಫುಟ್ರೆಸ್ಟ್ ಅಂತ ನೋಡೋದು ಮೇಲೆ ರಬ್ಬರ್ ಕೆಳಗೆ ಮೆಟಲ್ ಇದು ಪೂರ್ತಿ ಮೆಟಲ್ ಒಳಗೆ ಐತಿ. ರಿಯರ್ ಅಂತ ಬಂದ್ರೆ ನೈಟ್ರಾಕ್ ಮೋನೋಶಾಕ್ ಸಸ್ಪೆನ್ಷನ್ ಬರ್ತೈತಿ ಈ ರೀತಿಯಾಗಿ ರೆಡ್ ಕಲರ್ ಒಳಗೆ. ಸೊ ನೀವು ನೋಡ್ರಿ ಆ್ಯಸ್ ಯೂಸಲ್ ಅದ ಮತ್ತು 5 ಸ್ಟೆಪ್ ಅಡ್ಜಸ್ಟಬಲ್ ಮಾಡ್ಕೋಬೋದು. ಹಿಂದೆ ಅಂತ ಬಂದ್ರೆ ಈ ರೀತಿ ಯಾಕಂತೈತಿ. ಹಿಂದೆ ಟೈರ್ ನೋಡಂತಿರಲ್ಲ ಟೈರ್ ಸೈಜ್ ಅಂತ ನೋಡೋದಾದ್ರೆ ಇಲ್ಲಿ ನೋಡಂತಿರ್ಬೋದು ನೀವು ಟೈರ್ ಸೈಜ್ ಅಂತ ಬಂದ್ರೆ 130/70 17 ಇಂಚ್ ಈ ರೀತಿಯಾದಂಥದ್ದು ಸೈಜ್ ಬರ್ತೈತಿ ಟೈರಿಂದ. ಮತ್ತು ಡಿಸ್ಕ್ ನೋಡಂತಿರ್ಬೋದು ಡಿಸ್ಕ್ ಸೈಜ್ ಒಂದು ಬಂದ್ರೆ 230 mm. ಇದು ಸೈಜ್ ಐತಲ್ಲ ಗ್ರಾಮಿಕಾ ಕಂಪ್ನಿಯಿಂದ ಕ್ಯಾಲಿಪರ್ನ ಯೂಸ್ ಮಾಡಿರ್ತಾರೆ ಇದ್ರೊಳಗೆ. ಸೊ ಈ ರೀತಿಯಾಗಿ ಬರ್ತೈತಿ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಟೈರ್ ಹಗರ್ಸ್ ಈ ರೀತಿಯಾಗಿ ಒಳ್ಳೆ ಕ್ವಾಲಿಟಿ ಒಳಗೆ ಕೊಟ್ಟಿರ್ತಾರೆ. ಇಲ್ಲಿ ಆಗಿರ್ಬೋದು ಇದಾಗಿರ್ಬೋದು. ಈಗ ಹಿಂದೆ ನೋಡೋಣ್ರಿ ಹಿಂದೆ ಅಂತ ಬಂದ್ರೆ ಇದ್ರೊಳಗೆ ಟೇಲ್ ಲೈಟ್ ಐತಲ್ಲ LED ಟೈಲ್ ಲೈಟ್ ಮೊದಲಿಂದ ಐತಿ ಸೇಮ್ ಈಗ ಹಂಗೈತಿ. ಅದಾದಮೇಲೆ LED ಇಂಡಿಕೇಟರ್ಸ್. ಟೇಲ್ ಟೈಡಿ ಐತಲ್ಲ ಸ್ವಲ್ಪ ಎಕ್ಸ್ಟೆಂಡ್ ಆಗೈತಿ ಮೊದಲಿರೋಂಥದ್ದು ಇಲ್ಲ ಈಗ ಸ್ವಲ್ಪ ಎಕ್ಸ್ಟೆಂಡ್ ಆಗೈತಿ. ಯಾಕಂದ್ರೆ LED ಇಂಡಿಕೇಟರ್ ಕೊಟ್ಟಿರಲ್ಲ ಅದ್ರ ಸಂಬಂಧ. ಮತ್ತು ಇಲ್ಲಿ ನೋಡಂತಿರಲ್ಲ ಇಲ್ಲೇ ಹ್ಯಾಲಿಜೋನ್ ಒಳಗೆ ಏನು ಕೊಟ್ಟಿರ್ತಾರೆ ಅಂದ್ರೆ ನಂಬರ್ ಪ್ಲೇಟಿಗೆ ಸ್ವಲ್ಪ ಬೆಳಕು ಬರಲಿ ಅಂತೇಳಿ ಒಂದು ಲೈಟ್ ಕೊಟ್ಟಿರ್ತಾರೆ ಈ ರೀತಿಯಾದಂಥದ್ದು. ಮತ್ತು ಹಿಂದೆ ನೋಡೋದಾದ್ರೆ ಇಲ್ಲಿ NS 160 ಕೊಟ್ಟಾರ. ಮತ್ತು ಕಲರ್ ನೋಡೋದಾದ್ರೆ ಗ್ರೇ ಕಲರ್ ವೈಟ್ ಒಳಗೆ ಮತ್ತು ಇಲ್ಲಿ ನೋಡತ್ತಿರಲ್ಲ ರೆಡ್ ಸ್ಟಿಕರ್ ಒಳಗೆ. ಇಲ್ಲಿ ನೋಡಲ್ರಿ ಈಗ ಕೆಳಗೆ ನೋಡೋದಾರೆ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ವೈಟ್ ಕಲರ್ ಒಳಗೆ ಐತಿ. ಮತ್ತು ಇಲ್ಲೆಲ್ಲ ಬ್ಲ್ಯಾಕ್ ಶೇಡ್ ಒಳಗೆ ಕೊಟ್ಟಿರ್ತಾರೆ. ಸ್ವಲ್ಪ ಇದನ್ನು ನೀವು ಮೇಂಟೈನ್ ಮಾಡ್ಬೇಕಾಗ್ತೈತಿ. ಯಾಕಂದ್ರೆ ಸ್ವಲ್ಪ ಹೊಲಸು ಎದ್ಕಾಂತೈತಿ ಕೆಸರು ಏನಾದ್ರು ಸಿಡಿತಂದ್ರೆ ಆ ರೀತಿಯಾದಂಥದ್ದು ಐತಿ ಇದ್ರೊಳಗೆ. ಸೊ ಈ ರೀತಿಯಾಗಿ ಇಲ್ಲಿ ಬರ್ತೈತಿ. ಈ ಬೈಕ್ ಒಳಗೆ ಅಂಡರ್ ಬೇಲೆ ಎಕ್ಸಾಸ್ಟ್ ಬರ್ತೈತಿ. ಇಲ್ಲಿ ನೋಡಂತಿರಲ್ಲ ಯಾವುದೇ ಸೈಡ್ ಮೌಂಟೆಡ್ ಆಗಿ ಇದ್ರೊಳಗೆ ಎಕ್ಸಾಸ್ಟ್ ಬರೋದಿಲ್ಲ. ಪೆರಿಮೀಟರ್ ಫ್ರೇಮ್ ಬರ್ತೈತಿ. ಇದು ನೋಡಂತಿರಲ್ಲ ಇದು ಪೆರಿಮೀಟರ್ ಫ್ರೇಮ್ ಅಂತಾರೆ. ಸೊ ಇದರಿಂದ ನೀವು ರೈಡ್ ಮಾಡ್ತಿರ್ತಿರಲ್ಲ ನಿಮ್ಗೆ ಒಳ್ಳೆ ಕಾನ್ಫಿಡೆಂಟ್ ಬರ್ತೈತಿ. ಲೀನಿಂಗ್ ಮಾಡೋ ಹೊತ್ನಾಗ ಮತ್ತು ಎಲ್ಲಾದರೂ ನೀವು ಒಳ್ಳೆ ಕಾರ್ನರಿಂಗ್ ಮಾಡೋ ಟೈಮ್ ಒಳಗೆ ಒಳ್ಳೆ ನಿಮಗೆ ಕಾನ್ಫಿಡೆಂಟ್ ಬಿಲ್ಡ್ ಆಗ್ತೈತಿ. ಅಂತ ಒಳ್ಳೆ ಬೆಸ್ಟ್ ಬೈಕ್ ಅಂತ ಹೇಳ್ಬೋದು ಇದನ್ನ ನಾವು. ಸೊ ಈಗ ನೋಡೋಣ್ರಿ ಈ ಸೈಡ್ ಅಂತ ನೋಡೋದಾದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಓಪನ್ ಚೈನ್ ಸಿಸ್ಟಮ್ ಇದೆ. ಸ್ವಲ್ಪ ಮೇಂಟೈನ್ ಮಾಡ್ಬೇಕಾಗ್ತೈತಿ. ಚೈನ್ ಎಲ್ಲ ವಾಶ್ ಮಾಡ್ಕೊಂತ ಈ ರೀತಿಯಾಗಿ ಬರ್ತೈತಿ. ಇಲ್ಲೇ ಸೈಡಿಗೆ ಸ್ಯಾರಿ ಗಾರ್ಡ್ ಸಪ್ರೇಟ್ ಇನ್ಸ್ಟಾಲ್ ಮಾಡಿಕೊಡ್ತಾರೆ ಅದು ಶೋರೂಮ್ ಒಳಗೆ. ಯಾಕಂದರೆ ಇದು ಸ್ಟಾಕ್ ಬೈಕಲ್ಲ ಹಂಗೆ ನಿಲ್ಸಿದ್ರೆ ಅದನ್ನ ವಿಡಿಯೋ ಮಾಡಾಕೊಂತಿದ್ದೆ. ಅದು ಇವತ್ತು ಬಂದೈತಿ. ಇವತ್ತು ಬಂದಿದ್ದಕ್ಕೆ ಜಲ್ದಿ ಬಂದು ವಿಡಿಯೋ ಮಾಡಾಕೊಂತಿದ್ದೆ. ಇಲ್ಲೇ NS 160 ಮತ್ತು ಅದ ಸೇಮ್ ಆ್ಯಸ್ ಯೂಶಲ್ ಅದೇ ಇರ್ತೈತಿ. ಇಲ್ಲೇ ಗೇರ್ ಲಿವರ್ ನೋಡ್ತಾ ಇರ್ಬೋದು. ಗೇರ್ ಲಿವರ್ ಯಾವ ರೀತಿ ಆಗೈತಿ. ಗೇರ್ ಲಿವರ್ ಆಗಲೇ ಹೇಳ್ತೇನೆ ನಾನು ಗೇರ್ ಇದ್ರೊಳಗೆ 5 ಬರ್ತವೆ. ಫಸ್ಟ್ ಡೌನ್ 4 ಅಪ್ ಮತ್ತು ಸೈಡ್ ಸ್ಟ್ಯಾಂಡ್ ಡಬಲ್ ಸ್ಟ್ಯಾಂಡ್ 2 ಬರ್ತವೆ. ಸೈಡ್ ಸ್ಟ್ಯಾಂಡ್ ಇಂಜನ್ ಕಟ್ ಆಫ್ ಸೆನ್ಸರ್ ಐತಿ. ಸೈಡ್ ಸ್ಟ್ಯಾಂಡ್ ಪೂರ್ತಿ ತೆಗೆದ ಮೇಲೆ ಬೈಕ್ ಸ್ಟಾರ್ಟ್ ಆಗ್ತೈತಿ. ನ್ಯೂಟ್ರಲ್ ಒಳಗಿದ್ರೆ ಸ್ಟಾರ್ಟ್ ಆಗ್ತೈತಿ. ಅದೇ ಗೇರ್ ಹಾಕಿದ್ರೆ ಬೈಕ್ ಬಂದಾಗ್ಬಿಡ್ತೈತಿ. ಈ ರೀತಿಯಾದಂಥದ್ದು ಈ ರೀತಿಯಾಗಿ ನಿಮ್ಗೆ ಬೈಕ್ ಅಂತೈತಿ ಲುಕ್ ಈ ಸೈಡಿಂದ ನೋಡೋದಾದ್ರೆ. ಈಗ ನೋಡೋಣ್ರಿ ಸೀಟ್ ಮೇನ್ ಸೀಟ್ ಇಂಪಾರ್ಟೆಂಟ್ ಆಗಿರ್ತೈತಿ. ಬೈಕ್ ರೈಡ್ ಮಾಡ್ತಿರ್ತಿರಲ್ಲ ಆ ಟೈಮಿಗೆ ಒಳ್ಳೆ ಕಂಫರ್ಟಬಲ್ ಸೀಟ್ ಅಂತಲೇ ಹೇಳ್ಬೋದು ರೈಡ್ ಮಾಡೋರಿಗೆ ರೈಡರಿಗೆ. ಇಲ್ಲಿ ನೋಡತ್ತಿರಲ್ಲ ಜಾಸ್ತಿ ಏನು ಹಾರ್ಡ್ ಇಲ್ಲ, ಒಳ್ಳೆ ಸಾಫ್ಟ್ ಐತಿ. ಮತ್ತು ಅಂಥ ಏನು ಸಾಫ್ಟ್ ಇಲ್ಲ ಅಂತ ಏನು ಹಾರ್ಡ್ ಇಲ್ಲ, ಒಂದು ಮೀಡಿಯಮ್ ಬೆಸ್ಟ್ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ನೋಡತ್ತಿರಲ್ಲ ಪಿಲಿಯನ್ ಸೀಟ್ ಇದು ಸ್ವಲ್ಪ ಸ್ಟೆಪ್ ಅಪ್ ಐತಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಸ್ಟೆಪ್ ಅಪ್ ಐತಿ. ಮತ್ತು ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಾರೆ ಇದ್ರೊಳಗೆ ಕಂಫರ್ಟಬಲ್ ಆಗಿ ಕುಂದಿರಲಿ ಅಂತೇಳಿ. ಮೊದಲಿಂದನೂ ಐತಲ್ಲ ಅದು ಸೇಮ್ ಅದೇ ರೀತಿಯಾಗೈತಿ. ಒಳ್ಳೆ ಇದು ಕಂಫರ್ಟಬಲ್ ಆಗ್ತದೆ ಅಂತಲೇ ಹೇಳ್ಬೋದು ಪಿಲಿಯನ್ಗೆ. ಸೊ ಫ್ಯಾಮ್ಲಿಗೂ ನಡೀತೈತಿ ಇದೇನು ಅಂತ ಏನು ತೊಂದರೆ ಇಲ್ಲ. ಈಗ ನೋಡೋಣ್ರಿ ನೋಡ್ತಾ ಇರ್ಬೋದು ಪೆಟ್ರೋಲ್ ಟ್ಯಾಂಕ್. ಸೊ ಒಳ್ಳೆ ಮಸ್ಕ್ಯೂಲ್ ಆಗಿರೋಂಥ ಪೆಟ್ರೋಲ್ ಟ್ಯಾಂಕ್. ಇದ್ರೊಳಗೆ 12 ಲೀಟರ್ ಹಾಕ್ಸ್ಕೊಬೋದು ಅಂತ ಆಗಲೇ ಹೇಳಿದೆ ನಾನು ಪೆಟ್ರೋಲ್ನ. ಈಗ ನೋಡೋಣ್ರಿ ನಾವು ಬೈಕ್ ಮೇಲೆ ಕುಂತಾಗ ಈ ರೀತಿ ಆಗಂಥದ್ದು ನಮಗೆ. ಮತ್ತು ಒಂದ್ಸಲ ಚಾಬಿ ಆಫ್ ಮಾಡ್ಕೊಂಡ್ರಿ. ಈಗ ನೋಡ್ತಾ ಇರ್ಬೋದು ನೀವು ಈ ಹ್ಯಾಂಡಲ್ ನೋಡೋದಾದ್ರೆ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ ಬರ್ತವೆ. ಸ್ವಿಚಿಗರ್ ಕ್ವಾಲಿಟೀಸ್ ಮೊದಲಿಗಿಂತ ಈಗ ಇಂಪ್ರೂವ್ ಮಾಡ್ಯಾರ, ಅಪ್ಡೇಟ್ ಆಗೈತಿ. ಸೊ ಇದು ಐತಲ್ಲ ಮೀಟ್ರನ್ನ ಕಂಟ್ರೋಲ್ ಮಾಡೋದು ಅದು ಬ್ಲೂಟೂತ್ ಒಳಗೆ ಇರ್ತೈತಲ್ಲ ಅದನ್ನು ಕಂಟ್ರೋಲ್ ಮಾಡೋಂಥದ್ದು. ಉಳಿದಿದ್ವಲ್ಲ ಮ್ಯಾನ್ಯಲ್ ಆಗಿ ಇಲ್ಲೇ ಕಂಟ್ರೋಲ್ ಮಾಡೋದಿರ್ತೈತಿ. ಇಲ್ಲೇ ಇಂಡಿಕೇಟರ್ದು ಹಾರ್ನ್ ಮತ್ತು ಇಲ್ಲೇ ಪಾಸಿಂಗ್ ಲೈಟ್ ವಿತ್ ಹೈ ಬೀಮ್. ಇಲ್ಲಿ ಈ ಸೈಡ್ ಅಂತ ಮಾತ್ರ ಇದಾವೆ ಕಿಲ್ ಸ್ವಿಚ್ ಆಫ್ ಮಾಡೋದು ಆನ್ ಮಾಡೋದು. ಮತ್ತು ಇಲ್ಲೇ ಆಗಲೇ ಹೇಳಿದ್ದೀನಿ ನಾನು ಹೈ ಬೀಮ್ ಐತಲ್ಲ ಆಫ್ ಮಾಡ್ಕೋಬೋದು ಮತ್ತು ಆನ್ ಮಾಡ್ಕೋಬೋದು. ಇಂಜಿನ್ ಸ್ಟಾರ್ಟ್ ಮಾಡೋದು ಈ ರೀತಿ ಆದಂಥದ್ದು ಇದ್ರೊಳಗೆ ಬರ್ತೈತಿ. ಈಗ ನೋಡಿರಿ ಕೀ ಮೋಟ್ ಇಲ್ಲಿ ಐತಿ. ಒಂದು ಸಲ ಕೀನೂ ನೋಡಿದ್ರೆ ಆಗಲೇ ಕೀ ಹಾಕಿ ಆನ್ ಮಾಡ್ಕೊಂಡ್ವಿ. ಮೀಟ್ರ್ ಈ ರೀತಿಯಾಗಿ ಶೋ ಆಗ್ತೈತಿ. ಇಲ್ಲಿ ನೋಡಂತಿರಲ್ಲ ಇದು RP ಮೀಟ್ರ್
ಸ್ಪೀಡೋಮೀಟ್ರ್, ಇದ್ರೊಳಗೆ ಓಡೋಮೀಟ್ರ್ ಬರ್ತೈತಿ, ಟೋಟಲ್ ಎಷ್ಟು ಕಿಲೋಮೀಟರ್ ಆಗಿದೆ ಅಂತೇಳಿ. ಮತ್ತು ಗೇರ್ ಪೊಸಿಷನ್ ಇಂಡಿಕೇಟರ್ ಬರ್ತೈತಿ, ಇಲ್ಲಿ ನೋಡಂತಿರಲ್ಲ ಇದು ಗೇರ್ ಪೊಸಿಷನ್ ಇಂಡಿಕೇಟರ್, ಟೈಮ್ ಆಗಿರ್ಬೋದು. ಮತ್ತು ಇದ್ರೊಳಗೆ ಬ್ಲೂಟೂತ್ನ ಕನೆಕ್ಟ್ ಮಾಡ್ಕೋಬೋದು ನಿಮ್ಮ ಮೊಬೈಲಿಂದ, ಮೆಸೇಜ್ ಅಲರ್ಟ್, ಕಾಲ್ ಅಲರ್ಟ್, ಮತ್ತು ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಇದ್ರೊಳಗೆ ಸಹಿತ ಐತಿ. ಸೊ ಆ ರೀತಿಯಾದಂಥ ಫೀಚರ್ಸ್ ಕೊಟ್ಟಾರ. ಮತ್ತು ಇದ್ರೊಳಗೆ ಡಿಸ್ಟೆಂಟ್ ಟು ಎಂಟಿ ಆಗಿರ್ಬೋದು, ಆವ್ರೇಜ್ ಆಗಿರ್ಬೋದು, ರೇಂಜ್ ಆಗಿರ್ಬೋದು, ಇಂಥದ್ದೆಲ್ಲ ಇದ್ರೊಳಗೆ ಶೋ ಆಗ್ತೈತಿ. ಸೊ ಬೆಸ್ಟ್ ಫೀಚರ್ಸ್ ಅದಾವೆ ಇದ್ರೊಳಗೆ. ಸೊ ಎಷ್ಟು ಬೇಕಲ್ಲ ಅಷ್ಟೇ ಐತಿ. ಈ ಮೀಟ್ರ್ ನಿಮ್ಗೆ ಹೆಂಗೆ ಅನಿಸ್ತು ಅನ್ನೋದು ಕಮೆಂಟ್ ಮಾಡಿ ಹೇಳ್ಬೋದು. ಕೆಲವರಿಗೆ ಡಿಜಿಟಲ್ ವಿತ್ ಎನಲಾಗ್ ಮೀಟರ್ ಇತ್ತಲ್ಲ ಅದು ಇಷ್ಟ ಆಗಿತ್ತು, ಇನ್ನು ಕೆಲವರಿಗೆ ಇದು ಇಷ್ಟ ಆಗೈತಿ. ಅಪ್ಡೇಟ್ ಆದಂಗೆ ಕೆಲವರಿಗೆ ಇಷ್ಟ ಆಗಲ್ಲ, ಇನ್ನು ಕೆಲವರಿಗೆ ಇಷ್ಟ ಆಗ್ತೈತಿ. ಆಮೇಲೆ ಹೋಗ್ತಾ ಹೋಗ್ತಾ ಇದು ಇಷ್ಟ ಆಗ್ತೈತಿ, ಅವ್ರವ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ. ಸೊ ನಿಮಗೆ ಹೆಂಗೆ ಅನ್ಸೋದು ನೀವು ಕಮೆಂಟ್ ಮಾಡಿ ಹೇಳ್ಬೋದು. ಇನ್ನೊಂದು ಹೇಳೋದು ಬಿಟ್ಟಿದ್ದೆ ನಾನು, ಏನಪ್ಪ ಅಂದ್ರೆ ಇಲ್ಲಿ ನೋಡಂತಿರಲ್ಲ ಚಾರ್ಜಿಂಗ್ ಸ್ಪಾಟ್ ಕೊಟ್ಟಾರ. ನಿಮ್ಮ ಮೊಬೈಲ್ ಒಳಗೆ ಏನಾದ್ರು ಚಾರ್ಜ್ ಕಡಿಮೆ ಇದ್ರೆ ಇಲ್ಲಿಂದ ನೀವು ಚಾರ್ಜ್ ಮಾಡ್ಕೋಬೋದು. ಮ್ಯಾನ್ಯಲ್ ಆಗಿ ಇಲ್ಲಿಂದ ನೀವು ಸೆಟ್ ಮಾಡ್ಕೋಬೋದು. ಇಲ್ಲೇ ಮೂಡ್ ಐತಿ. ಈ LED ಹೆಡ್ಲೈಟ್ ಕೆಲವ್ರಿಗೆ ಇಷ್ಟ ಆಗೈತಿ, ಇನ್ನು ಕೆಲವ್ರಿಗೆ ಇಷ್ಟ ಆಗಿಲ್ಲ. ನಿಮಗೆ ಹೆಂಗೆ ಅನಿಸ್ತದೆ ನೀವು ಕಮೆಂಟ್ ಮಾಡಿ ಹೇಳ್ಬೋದು. ಸೊ ಒಳ್ಳೆ ಮಸ್ಕ್ಯುಲ್ ಲುಕ್ ಕಾಣತೈತಿ ಈಗ ಮೊದ್ಲಿಗಿಂತ ನನ್ಗೆ ಅನ್ಸಿದ ಮಟ್ಟಿಗೆ. ಯಾಕಂದ್ರೆ ಇಲ್ಲಿ ನೋಡೋದಿರ್ಬೋದು ಮೊದ್ಲಿಂದ ಹ್ಯಾಲಜನ್ ಹೆಡ್ಲೈಟ್ ಒಳಗಿರೋಂಥದ್ದು ಇದು ಯಾವ ರೀತಿ ಲುಕ್ ಕಾಣತೈತಿ, ಮತ್ತು ಈಗಿರುವಂಥದ್ದು ಬೈಕಿಂದ ಹೆಡ್ಲೈಟ್ ಐತಲ್ಲ ಅದು ಯಾವ ರೀತಿ ಲುಕ್ ಕಾಣತೈತಿ ಇದು ಕಂಪೇರ್ ಮಾಡಿ ನೋಡ್ಬೋದು ನೀವು. ಕೆಲವರಿಗೆ ಹ್ಯಾಲೋಜನ್ ಇಷ್ಟ ಆಗ್ತೈತಿ, ಇನ್ನು ಕೆಲವರಿಗೆ LED ಇಷ್ಟ ಆಗ್ತೈತಿ. ಸೊ ಈ ಬೈಕ್ ಒಳಗೆ ಅಪ್ಡೇಟ್ ಅಂತ ನೋಡೋದಾದ್ರೆ ನಾವು ಮೊದಲಿಗೆ ಹೇಳ್ಬೇಕಂದ್ರೆ LED ಹೆಡ್ಲೈಟ್ ಮತ್ತು LED ಇಂಡಿಕೇಟರ್ಸ್ ಆಗಿರ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ಇದ್ರೊಳಗೆ ಇಲ್ಲಿ ನೋಡಂತಿರಲ್ಲ ಮೀಟ್ರ್, ಡಿಜಿಟಲ್ ಮೀಟ್ರ್ ಆಗೈತೆ. ಮತ್ತು ಇಲ್ಲೊಂದು ಚಾರ್ಜಿಂಗ್ ಸ್ಪಾಟ್ ಕೊಟ್ಟಾರ ಮೊಬೈಲ್ ಚಾರ್ಜ್ ಮಾಡ್ಕೊಳಕ. ಮತ್ತು ಟರ್ನ್ ನ್ಯಾವಿಗೇಷನ್ ಆಗಿರ್ಬೋದು. ಇಲ್ಲಿ ನೋಡಂತಿರಲ್ಲ ಸ್ವಿಚ್ ಗೇರ್ಸ್ನ ಅಪ್ಡೇಟ್ ಮಾಡ್ಯಾರ. ಸೊ ಈ ಸೈಡ್ ಇಲ್ಲೊಂದು ಆ್ಯಡ್ ಮಾಡ್ಯಾರ, ಏನಪ್ಪ ಅಂದ್ರೆ ಲೋ ಬೀಮ್ ಆಫ್ ಮಾಡೋದು ಆನ್ ಮಾಡೋದು ಈ ರೀತಿಯಾದಂಥದ್ದು. ಮತ್ತು ಹಿಂದೆ ಅದು ಬಂದರೆ ಇದ್ರೊಳಗೆ ಹಿಂದೆ ಐತಲ್ಲ ಇದು ಟೇಲ್ ಟೈಡಿ ಸ್ವಲ್ಪ ಎಕ್ಸ್ಟೆಂಡ್ ಆಗೈತಿ LED ಇಂಡಿಕೇಟರ್ಸ್ ಆಗಿದ್ದರಿಂದ ಇಷ್ಟೆಲ್ಲ ಅಪ್ಡೇಟ್ ಆಗೈತೆ ಇದ್ರೊಳಗೆ. ಟೋಟಲ್ ಕಾರ್ಬ್ ವೇಟ್ ಅಂತ ನೋಡೋದಾದ್ರೆ 152 kg ಬರ್ತೈತಿ. ಮತ್ತು ಸೀಟ್ ಹೈಟ್ ಅಂತ ಬಂದ್ರೆ 805 mm. ಗ್ರೌಂಡ್ ಕ್ಲಿಯರೆನ್ಸ್ ಅಂತ ಬಂದ್ರೆ ಸೇಮ್ ಅದೇ ರೀತಿ ಆಗೈತಿ 170 mm ಇರ್ತೈತಿ. ಈಗ ನೋಡೋಣ್ರಿ ಈ ಬೈಕಿಂದ ಹೈಟ್ ಅಂತ ನೋಡೋದಾದ್ರೆ 805 mm ಅಂತ ಆಗ್ಲೇ ಹೇಳಿದ್ದೆ. ಒಂದ್ಸಲ ಕುಂತ್ ತೋರಿಸ್ತೇನೆ, ನೋಡ್ತಾ ಇರ್ಬೋದು ನೀವು. ಬೈಕ್ ಮೇಲೆ ಕುಂತಾಗ ಫಸ್ಟ್ ನೋಡೋದಾದ್ರೆ ನಾವು ಕಾಲು ಫ್ಲಾಟಾಗಿ ಹೋಗ್ರೇನೆ, ಜಾಸ್ತಿ ನಾನು ತುದಿಗಾಲ ಮೇಲೆ ನಿಂತೀನಿ ಅನ್ನೋದು ರೀತಿಯಾಗಿಲ್ಲ. ನನ್ನ ಹೈಟ್ ಬಂದು 5 feet 8 inch ಹೈಟ್ ಅದೀನಿ. ಅದ್ರ ಸಂಬಂಧ ಈ ರೀತಿಯಾಗಿ ಫ್ಲಾಟಾಗಿ ಕಾಲುವರೇನೆ. ಮತ್ತು 5 feet 6 inch ಹೈಟ್ ಇರ್ತಾರಲ್ಲ ಅವರು ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು, ಅಂತ ಏನು ತೊಂದರೆ ಆಗೋದಿಲ್ಲ ಅವರಿಗೆ. ಆಮೇಲೆ ಫುಟ್ರೆಸ್ಟ್ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಫುಟ್ರೆಸ್ಟ್ ಬರ್ತೈತಿ. ಒಳ್ಳೆ ಅಗ್ರೆಸಿವ್ ಪೊಸಿಷನ್ ಅಂತ ಹೇಳ್ಬೋದು. ಜಾಸ್ತಿ ಏನು ಬೆಂಡ್ ಆಗೋದಿಲ್ಲ, ಕಂಫರ್ಟಬಲ್ ಅನ್ನಿಸ್ತತಿ ನಮ್ಗೆ. ಅದಾದಮೇಲೆ ರೈಡಿಂಗ್ ಪೊಸಿಷನ್ ಒಳಗೈತಲ್ಲ ಸ್ವಲ್ಪ ಅಗ್ರೆಸಿವ್ ಇರ್ತೈತಿ. ಸ್ಪೋರ್ಟಿ ಬೈಕ್ ಆಗಿದ್ದರಿಂದ ಈ ರೀತಿಯಾಗಿ ಈ ಬೈಕ್ ಲುಕ್ ಕಾಣ್ತೈತಿ. ಮತ್ತು ನಾವು ಕುಂತಾಗ ಈ ರೀತಿ ಕಾಣ್ತೈತಿ. ನಾನು ಕುಂತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಅಂತೇಳಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಬೇರೆಯವ್ರಿಗೆ ಶೇರ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದೊಳಗೆ ಏನು ತರ ಅಂತೇನೆ ಅಂದರೆ NS 160 ಮತ್ತು NS 200 ಇದ್ರ ಎರಡೂ ಕಂಪೇರ್ ತಗೊಂತೀನಿ. ಯಾವ್ದು ಬೈಕ್ ಯಾವ ರೀತಿ ಆಗೈತಿ, ಹೆಂಗೆ ಕಾಣ್ತೈತಿ ನೋಡೋದಕ್ಕೆ, ಮತ್ತು ಸ್ಪೆಸಿಫಿಕೇಶನ್ಸ್ ಏನು, ಪ್ರೈಸ್ ಎಷ್ಟು ಡಿಫ್ರೆನ್ಸ್ ಆಗ್ತೈತಿ ಇದನ್ನ ತೊಗೊಂಡ್ಬರ್ತೀನಿ. ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ. ಮತ್ತು ನೆಕ್ಸ್ಟ್ ವಿಡಿಯೋಗೆ ನೋಡ್ಬೋದು ನೀವು. ಥ್ಯಾಂಕ್ ಯು, ಧನ್ಯವಾದ.